ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋವನ್ನ ಎಲ್ಲ ಹುಡುಗರು ಕೂಡ ನೋಡಲೇಬೇಕು. ಒಂದ್ ವೇಳೆ ಇದನ್ನ ಯುವತಿಯರು ಯಾರಾದರೂ ನೋಡ್ತಿದ್ರೆ ಬಹುಶಃ ಈ ಒಂದು ವಿಡಿಯೋ ಪುರುಷರಿಗಿಂತ ಯುವತಿಯರಿಗೆ ಮುಖ್ಯವಾಗಿ ನೋಡಬೇಕಾಗುತ್ತೆ. ಸಾಮಾನ್ಯವಾಗಿ ಯುವಕರಿಂದ ಯುವತಿಯರ ಮೇಲೆ ಏನಾದರೂ ದೌರ್ಜನ್ಯ ನಡೆದಾಗ ಅದರ ಬಗ್ಗೆ ದೇಶವ್ಯಾಪಿಯಾಗಿ ಚರ್ಚೆ ನಡೆಯುತ್ತೆ. ಅದೇ ಇಂತಹುದೇ ದೌರ್ಜನ್ಯ ಯುವಕರ ಮೇಲೂ ನಡೆದಾಗ ಆಗ ಅದಕ್ಕೆ ಯಾರು ಹೊಣೆ? ಅತ್ಯಾಚಾರ ಹಾಗೂ ಲೈಂಗಿಕ ಶೋಷಣೆಗಳಂತಹ ಕೃತ್ಯಗಳು ಕೇವಲ ಯುವತಿಯರ ಮೇಲೆ ಮಾತ್ರ ಅಲ್ಲ, ಪುರುಷರ ಮೇಲೂ ಕೂಡ ಆಗ್ತವೆ. ಕೆಲ ಅಪರೂಪದ ಪ್ರಕರಣಗಳಲ್ಲಿ ಯುವಕರು ಕೂಡ ಬಲಿಪಶುಗಳಾಗ್ತಾರೆ. ವೀಕ್ಷಕರೇ, ಕಾಮವಾಂಛೆ ಅನ್ನೋದು ಯಾರೊಬ್ಬರ ಸ್ವತ್ತಲ್ಲ. ಮನುಷ್ಯರಾದ್ಮೇಲೆ ಅದರ ಬಯಕೆ ಇದ್ದೇ ಇರುತ್ತೆ. ಕೆಲವೊಮ್ಮೆ ಇದು ಅತಿಯಾದಾಗ ಅದು ಮನುಷ್ಯರಿಂದ ತೀರ ವಿಕೃತ ಎನಿಸುವಂತ ಕೃತ್ಯಗಳನ್ನ ಮಾಡಿಸಿ ಅವ್ರನ್ನ ತೊಂದರೆಗೀಡು ಮಾಡುತ್ತೆ. ವೀಕ್ಷಕರೇ, ಈ ಒಂದು ಘಟನೆ ನಡೆದದ್ದು ಬೇರೆ ಯಾವುದೋ ಹೊರದೇಶದಲ್ಲ, ನಮ್ಮದೇ ಪಂಜಾಬ್ನಲ್ಲಿ. ವೀಕ್ಷಕರೇ, ಅದು 2022ರ ಡಿಸೆಂಬರ್ 5ನೇ ತಾರೀಕು. 25 ವರ್ಷ ವಯಸ್ಸಿನ ಆ ಅನಾಮಿಕ ಯುವಕನೊಬ್ಬ ಎಂದಿನಂತೆ ಅವತ್ತಿನ ಡ್ಯೂಟಿಯನ್ನ ಮುಗಿಸಿ ಮನೆ ಕಡೆ ಹೊರಟಿದ್ದ. ಪಂಜಾಬ್ನ ಜಲಂಧರ್ನ ಫ್ಯಾಕ್ಟರಿಯೊಂದರಲ್ಲಿ ಅವನು ಕೆಲಸ ಮಾಡ್ತಿದ್ದ. ರಜೆ ಸಿಕ್ಕಿದ್ರಿಂದ ಆತ ಮನೆಯವರನ್ನ ನೋಡಬೇಕು ಅಂತ ಮನೆ ಕಡೆ ಹೆಜ್ಜೆ ಹಾಕಿದ್ದ. ಅವತ್ತು ಸೋಮವಾರ ಸಮಯ ಮಧ್ಯಾಹ್ನ ಸುಮಾರು 2 ಗಂಟೆಯ ಆಸುಪಾಸು. ಅವನು ಅಲ್ಲಿ ಕಾಂಪ್ಲೆಕ್ಸ್ನ ರೋಡ್ನ ಸಿಗ್ನಲ್ ಬಳಿ ರಸ್ತೆಯನ್ನ ದಾಟುವಾಗ ಯಾವುದೋ ಒಂದು ಅಪರಿಚಿತವಾದಂತ ಬಿಳಿ ವರ್ಣದ ಕಾರೊಂದು ಅವನ ಮುಂದೆ ಬಂದು ನಿಲ್ಲುತ್ತೆ. ಅವನು ಆ ಕಾರ್ ಯಾವ ಬ್ರಾಂಡ್ ಅಂತಾಗ್ಲಿ ಅದರ ನಂಬರ್ ಏನು ಅಂತನೂ ಕೂಡ ನೋಡ್ಲಿಲ್ಲ. ರಸ್ತೆಯ ಮೇಲೆ ಪ್ರತಿನಿತ್ಯ ಅಂತ ಅನೇಕ ವಾಹನಗಳು ಸಂಚಾರ ಮಾಡ್ತಾನೆ ಇರ್ತವೆ. ಅವೆಲ್ಲವುಗಳ ನಂಬರ್ ಮತ್ತು ಬ್ರಾಂಡ್, ಕಲರ್ ಇವೆಲ್ಲವನ್ನು ಕೂಡ ಯಾರು ಗುರ್ತಿಟ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಆ ಯುವಕ ಅವನ ಪಾಡಿಗೆ ಅವನು ಮುಂದೆ ಸಾಗ್ತಿದ್ದಾಗ ಆ ಕಾರ್ನ ವಿಂಡೋ ಗ್ಲಾಸ್ ಕೆಳಗಿಳಿಯುತ್ತೆ. ನೋಡಿದಾಗ ಅದರೊಳಗೆ 4 ಯುವತಿಯರು ಕೂತಿದ್ರು. ಅವರೆಲ್ಲರ ವಯಸ್ಸು 22ರಿಂದ 23 ವರ್ಷದ ನಡುವೆ ಇತ್ತು. ಅದರಲ್ಲೊಬ್ಬ ಯುವತಿ ಕಾರಿಂದ ಇಳಿದು ನೇರ ಯುವಕನ ಬಳಿ ಬಂದು ಏನೋ ಚೀಟಿಯನ್ನ ಅವನ ಮುಂದೆ ಹಿಡಿತಾಳೆ. ಅದರಲ್ಲಿ ಯಾವುದೋ ಒಂದು ವಿಳಾಸ ಬರ್ದಿತ್ತು. ಈ ವಿಳಾಸ ಎಲ್ಲಿ ಬರುತ್ತೆ ಅಂತ ತಿಳಿಸುವಂತೆ ಆಕೆ ಆ ಯುವಕನ ಹತ್ರ ಕೇಳ್ಕೊಳ್ತಾಳೆ. ಆ ಯುವತಿ ಅವನ ಜೊತೆ ಲೋಕಲ್ ಪಂಜಾಬಿ ಭಾಷೆಯಲ್ಲಿ ಮಾತನಾಡಿದ್ಲು. ಆಗ ಆ ಯುವಕ ಆ ವಿಳಾಸವನ್ನ ನೆನಪು ಮಾಡಿಕೊಳ್ಳುವಂತ ಪ್ರಯತ್ನದಲ್ಲಿ ಇರುವಾಗಲೇ ಆ ಯುವತಿ ಅಚಾನಕ್ ಆಗಿ ತನ್ನ ಬಳಿ ಇದ್ದಂತ ಯಾವುದೋ ಒಂದು ಸ್ಪ್ರೇಯನ್ನ ಹಿಡಿದು ಅವನ ಮುಖಕ್ಕೆ ಬಿಟ್ಟಿದ್ಲು. ಅದು ಅವನ ಮುಖಕ್ಕೆ ತಾಗಿದ ತಕ್ಷಣ ಅವನ ದೃಷ್ಟಿ ಮಂಜಾಗುತ್ತೆ. ಅವನು ತನ್ನ ಮುಂದೆ ಹಾಗೂ ಸುತ್ತ ಇದ್ದ ಏನೊಂದು ಕೂಡ ಕಾಣಿಸ್ತಿಲ್ಲ. ಆಗ ತಕ್ಷಣ ಅವನಿಗೆ ಆ ಯುವತಿ ಏನೋ ಡ್ರಗ್ಸ್ ಅನ್ನ ಇಂಜೆಕ್ಟ್ ಮಾಡ್ತಾಳೆ. ಅದರ ಪ್ರಭಾವದಿಂದ ಯುವಕ ಎಚ್ಚರ ತಪ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಅವನಿಗೆ ಸ್ವಲ್ಪ ಪ್ರಜ್ಞೆ ಬಂದಾಗ ಅವನು ಆ ಕಾರಿನ ಒಳಗಡೆ ಇದ್ದ ಹಾಗೂ ಅವನ ಸುತ್ತ ಅದೇ 4 ಯುವತಿಯರು ಕೂತಿದ್ರು. ಅವನ ಕೈಗಳೆರಡನ್ನು ಕೂಡ ಹಿಂದಕ್ಕೆ ಬಿಗಿಯಾಗಿ ಕಟ್ಟಿದ್ರು. ಅವನ ಕಣ್ಣಿನ ಸುತ್ತಲೂ ಕೂಡ ಯಾವುದೋ ಪಟ್ಟೆಯನ್ನ ಕಟ್ಟಲಾಗಿತ್ತು. ಆ ಯುವತಿಯರಲ್ಲಿ ಯಾರೋ ಒಬ್ರು ಮತ್ತೆ ಇನ್ನೊಮ್ಮೆ ಅವನಿಗೆ ಡ್ರಗ್ಸ್ ಅನ್ನ ಕೊಟ್ಟಿದ್ರು. ಆಗ ಯುವಕ ಮತ್ತೆ ಎಚ್ಚರ ತಪ್ತ. ಇದಾಗಿ ಎಷ್ಟೋ ಹೊತ್ತಿನ ಬಳಿಕ ಮತ್ತೆ ಅವನಿಗೆ ಪ್ರಜ್ಞೆ ಬಂದಾಗ ಅವನು ಯಾವುದೋ ಕಾಡಿನಂತ ಅಜ್ಞಾತ ಸ್ಥಳವೊಂದರಲ್ಲಿ ಇದ್ದ. ಅವನಿಗಿಂತ ಮುಂಚೆ ಸ್ವಲ್ಪ ದೂರದಲ್ಲಿ ಆ 4 ಯುವತಿಯರು ಮದ್ಯಪಾನ ಸೇವನೆ ಮಾಡ್ತಾ ಇದ್ದದ್ದು ಅವನಿಗೆ ಅಸ್ಪಷ್ಟವಾಗಿ ಕಾಣಿಸಿತ್ತು. ಅವರು ಅವನ ಬಳಿ ಬಂದು ಅವನಿಗೆ ಮದ್ಯವನ್ನ ಸೇವಿಸುವಂತೆ ಕೇಳ್ಕೊಂಡ್ರು ಕೂಡ ಯುವಕ ಅದಕ್ಕೆ ಒಪ್ಲಿಲ್ಲ. ಆಗ ಮತ್ತೆ ಅವನಿಗೆ ಬಲವಂತವಾಗಿ ಮಾದಕ ವಸ್ತುವನ್ನ ಕೊಡಲಾಯಿತು. ಅದರ ನಶೆಗೆ ಒಳಗಾದಂತ ಯುವಕ ಮತ್ತೆ ಎಚ್ಚರವನ್ನ ತಪ್ತಾನೆ. ಇದಾದ ಬಳಿಕ ಆ ಯುವಕನ ಮೇಲೆ ಯಾರು ಕೂಡ ಮಾಡದಂತ ಅಮಾನುಷ ಕೃತ್ಯವನ್ನ ಆ ಯುವತಿಯರು ಎರಡೂ ಸೇರಿ ಮಾಡ್ತಾರೆ. ಮೊದಲೇ ಮಾದಕ ವಸ್ತು ಹಾಗೂ ಮದ್ಯ ಇವೆರಡರ ನಶೆಯಲ್ಲಿದ್ದಂತ ಯುವತಿಯರು ತಮ್ಮ ಸ್ಥಾನಮಾನವನ್ನು ಕೂಡ ಮರೆತು ಒಬ್ಬರಾದ ನಂತರ ಒಬ್ಬರು ಆ ಅಸಹಾಯಕ ಯುವಕನ ಮೇಲೆ ಅತ್ಯಾಚಾರವನ್ನ ಎಸಗಿದ್ರು. ಹೌದು, ಕೇಳೋದಕ್ಕೆ ತೀರಾ ಅಸಹಜ ಹಾಗೂ ಮುಜುಗರ ಅಂತ ಅನ್ಸಿದ್ರು ಕೂಡ ಇದು ಸತ್ಯ. ಅವತ್ತು ಆ ದುರ್ಗಮ ಸ್ಥಳದಲ್ಲಿ ಆ ಯುವಕನ ಮೇಲೆ 4 ಯುವತಿಯರಿಂದ ಸಾಮೂಹಿಕ ಅತ್ಯಾಚಾರ ನಡೆಯುತ್ತೆ. ಈಗ ನಿಸರ್ಗ ಸಹಜವಾಗಿ ಹೀಗೇನಾದ್ರೂ ಆದಾಗ ಅದು ಪುರುಷ ಆದವನಿಗೆ ಸಂತೃಪ್ತಿಯನ್ನ ನೀಡಬೇಕಲ್ವಾ? ಹಾಗಾಗಿ ಇಲ್ಲಿ ಆ ಯುವಕ ಕಳೆದುಕೊಂಡದಾದ್ರೂ ಏನು, ಅವನು ಅದರಿಂದ ಸುಖವನ್ನೇ ಪಡೆದುಕೊಂಡಿರೋದಕ್ಕೆ ಸಾಧ್ಯ ಅಲ್ವಾ ಅಂತ ನೀವೆಲ್ಲ ಅನ್ಕೊಳ್ಬಹುದು. ಆದ್ರೆ ಇದು ನೀವು ಅನ್ಕೊಂಡಷ್ಟು ಸಹಜ ಸಂಗತಿ ಅಲ್ಲ. ಅದೇ ಪುರುಷನಾಗಿರ್ಲಿ ಅಥವಾ ಯುವತಿನೇ ಆಗಿರ್ಲಿ, ಬಲವಂತದ ಕಾಮ ಯಾರಿಗೂ ಖುಷಿ ಕೊಡೋದಿಲ್ಲ. ಎಲ್ಲ ಯುವಕರು ಕೂಡ ಈ ರೀತಿ ಬೇಕಾಬಿಟ್ಟಿ ಲೈಂಗಿಕ ಕ್ರಿಯೆಯನ್ನ ಎಲ್ಲ ಸಮಯದಲ್ಲೂ ಕೂಡ ಅನುಭವಿಸಿ ಖುಷಿ ಪಡ್ತಾರೆ ಅನ್ನೋ ಭಾವನೆನೇ ತಪ್ಪು. ಯುವಕರಲ್ಲೂ ಕೂಡ ಲಜ್ಜೆ ಇರುತ್ತೆ. ಇಂಥದ್ದೆಲ್ಲ ಮಾಡಬಾರ್ದು, ತಪ್ಪು ಅಂತ ಭಾವಿಸುವಂತ ಮನೋಭಾವದ ಯುವಕರು ಕೂಡ ನಮ್ಮ ನಡುವೆ ಇದ್ದಾರೆ. ಅವತ್ತು ಆ ಯುವತಿಯರ ಕೈಗೆ ಸಿಕ್ಕಿದಂತ ಆ ಯುವಕನು ಕೂಡ ಇಂಥದ್ದೇ ಮೃದು ಸ್ವಭಾವದ ಯುವಕ. ಅವನಿಗೆ ಈಗಾಗಲೇ ಮದುವೆಯಾಗಿತ್ತು. ಅವನು ತನ್ನ ಪತ್ನಿಗೆ ನಿಷ್ಠೆಯಿಂದ ಇದ್ದ. ಯಾವಾಗ ಅವನ ಮೇಲೆ ಅನಾಮಿಕ ಯುವತಿಯರಿಂದ ದೈಹಿಕ ದೌರ್ಜನ್ಯ ನಡೀತೋ ಅವನು ಆಗ ಬಹಳ ಪರಿತಪಿಸ್ತ. ಇನ್ಮೇಲೆ ತಾನು ಹೇಗೆ ತನ್ನ ಪತ್ನಿಗೆ ಮುಖ ತೋರಿಸಲಿ ಎಂಬ ಪಾಪ ಪ್ರಜ್ಞೆ ಅವನನ್ನ ಕಾಡಿತ್ತು. ಪ್ರತಿಭಟಿಸೋಣ ಅಂದ್ರೆ ಅದು ಕೂಡ ಸಾಧ್ಯವಾಗದ ಹಾಗೆ ಅವನಿಗೆ ಮಾದಕ ವಸ್ತುಗಳನ್ನ ಕೊಟ್ಟು ವೀಕ್ ಮಾಡಲಾಗಿತ್ತು. ಮೇಲಾಗಿ ಅವನ ಕೈಗಳೆರಡೂ ಕೂಡ ಬಂಧಿಸಲ್ಪಟ್ಟಿದ್ವು. ಅದಲ್ಲದೆ ಅಲ್ಲಿ ಅವನಿಗೆ ಸಹಾಯ ಮಾಡೋದಕ್ಕೆ ಯಾರೊಬ್ರು ಕೂಡ ಇರ್ಲಿಲ್ಲ. ಅದು ನಿರ್ಜನ ಪ್ರದೇಶ. ತಮ್ಮ ಗನಂದಾರಿ ಕೆಲಸಕ್ಕೆ ಯಾರು ಕೂಡ ಅಡ್ಡಿ ಮಾಡಬಾರ್ದು ಅಂತಾನೆ ಆ ಯುವತಿಯರು ಅಲ್ಲಿಗೆ ಅವನನ್ನ ಕರೆದುಕೊಂಡು ಬಂದಿದ್ರು. ಅಂತೂ ಬೆಳಗಿನ ಸಮಯ 3 ಗಂಟೆ ಸುಮಾರಿಗೆ ಆ ಯುವತಿಯರು ಅವನನ್ನ ಆ ಒಂದು ಕಾಡಲ್ಲಿ ಎಸ್ತು ಹೊರಟು ಹೋಗ್ತಾರೆ. ಅವನ ಕೈಗಳು ಇನ್ನೂ ಕೂಡ ಕಟ್ಟಿದ ಸ್ಥಿತಿಯಲ್ಲಿ ಇದ್ವು. ನಂತರ ಅವನು ಹೇಗೋ ಕಷ್ಟಪಟ್ಟು ಬಹು ಪ್ರಯಾಸದಿಂದ ತನ್ನ ಮನೆಯನ್ನ ಸೇರ್ಕೊಳ್ತಾನೆ. ಹೋಗಿ ತನ್ನ ಪತ್ನಿಗೆ ನಡೆದ ಎಲ್ಲವನ್ನೂ ಕೂಡ ವಿವರಿಸ್ತಾನೆ. ಪತಿಯ ವಿವರಣೆ ಕೇಳಿದಂತ ಆಕೆ
ನಿಜಕ್ಕೂ ಶಾಕ್ಗೆ ಒಳಗಾಗಿದ್ಲು. ಪ್ರಪಂಚದಲ್ಲಿ ಈ ರೀತಿ ಕೂಡ ನಡೆಯುತ್ತಾ ಅಂತ ಆಕೆ ಅಚ್ಚರಿಯ ಒಳಗಾದ್ಲು. ಆದ್ರೂ ಕೂಡ ತನ್ನ ಪತಿಯ ಮಾತನ್ನ ಹೊರಗ್ನವ್ರು ಯಾರು ನಂಬ್ತಾರೆ? ದೂರನ ಕೊಡೋದಕ್ಕೆ ಹೋದ್ರೆ ಈ ಒಂದು ವಿವರಣೆಯನ್ನ ಕೇಳದಂತ ಪೊಲೀಸ್ ಇದನ್ನ ಪರಿಗಣಿಸ್ತಾರ? ಇದನ್ನ ಕೇಳಿ ಸುತ್ತ ಇರುವಂತ ಜನ ಆಡ್ಕೊಂಡು ನಕ್ರೆ, ಕೈ ತಟ್ಟಿ ತಮಾಷೆ ಮಾಡಿದ್ರೆ ಏನ್ ಗತಿ ಅಂತ ಆಕೆಗೆ ಚಿಂತೆ ಆಯ್ತು. ಆಕೆಯ ಯೋಚನೆ ಕೂಡ ಸರಿನೇ. ಸಾಮಾನ್ಯವಾಗಿ ಇಂಥ ಕೇಸನ್ನ ಯಾರು ಕೂಡ ನಂಬೋದಿಲ್ಲ. ಇಲ್ಲಿ ಒಂದೇ ಒಂದು ನೆಮ್ಮದಿಯ ವಿಷಯ ಏನಂದ್ರೆ ಆ ಯುವಕ ಜೀವಂತವಾಗಿ ಹೊರಬಂದಿದ್ದ. ಒಂದ್ ವೇಳೆ ಆ ಯುವತಿಯರು ಕೆಲ್ಸದ ಬಳಿಕ ಮಾದಕ ವಸ್ತು ಹಾಗೂ ಮದ್ಯದ ಅಮಲ್ನಲ್ಲಿ ಅವನನ್ನ ಕೊಂದು ಹಾಕ್ಬಿಟ್ಟಿದ್ರೆ, ಸದ್ಯ ದೇವರ ದಯೆಯಿಂದ ಹಾಗಾಗ್ಲಿಲ್ಲ. ಆ ಯುವಕನ ಪತ್ನಿ ಪೊಲೀಸ್ ದೂರು ಏನೋ ಬೇಡ ಅಂತ ನಿರ್ಧಾರವನ್ನ ಮಾಡಿ ಸುಮ್ಮನೆ ಆದ್ರು. ಇನ್ಮೇಲೆ ಸ್ವಲ್ಪ ಹುಷಾರಾಗಿರುವಂತೆ ಪತಿಗೆ ಧೈರ್ಯ ಹೇಳಿದ್ರು. ಯುವಕನಿಗೆ ತನ್ನ ಮೇಲೆ ನಡೆದಂತ ಅನ್ಯಾಯ ಮನಸ್ಸಲ್ಲಿ ಭದ್ರವಾಗಿ ನೆಲೆಯೂರಿತ್ತು. ಅವನಿಂದ ಅದನ್ನ ಮರೆಯೋದಕ್ಕೆ ಅಥವಾ ಮರೆತು ಸಹಜವಾಗಿರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇದೇ ಅನ್ಯಾಯ ಹಾಗೂ ಕ್ರೌರ್ಯ ಒಂದ್ ವೇಳೆ ಯಾವುದಾದ್ರೂ ಯುವತಿಗೆ ನಡೆದಿದ್ರೆ ಸಮಾಜ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ? ಹಾಗಾದ್ರೆ ಯುವಕರಿಗೆ ಆದಾಗ ಯಾಕೆ ಸುಮ್ಮನಿರ್ಬೇಕು? ಅವರಂತೆ ನಮಗೂ ಕೂಡ ಇಲ್ಲಿ ನ್ಯಾಯ ಸಿಗ್ಬೇಕು ಅಂತ ಯುವಕ ತೀವ್ರವಾಗಿ ಯೋಚಿಸೋದಕ್ಕೆ ಶುರು ಮಾಡ್ದ. ಕೊನೆಗೆ ಸುಮ್ಮನೆ ಇರಲಾರ್ದೆ ಈ ಒಂದು ಸಂಗತಿಯನ್ನ ಹತ್ತಿರದ ಲೋಕಲ್ ರಿಪೋರ್ಟರ್ ಒಬ್ಬರು ಬಳಿ ಅವನು ವಿವರವಾಗಿ ತೋಡ್ಕೊಂಡ. ಆಗ್ಲೇ ನೋಡಿ ಈ ಒಂದು ಸುದ್ದಿ ಎಲ್ರಿಗೂ ಗೊತ್ತಾಗಿದ್ದು. ಏನೇ ಆದ್ರೂ ಇಂಥ ಸುದ್ದಿಗಳು ಇತರೆ ಯುವತಿಯರ ಮೇಲೆ ನಡೆದಂತ ದೌರ್ಜನ್ಯದ ಸುದ್ದಿಗಳ ಹಾಗೆ ವೈರಲ್ ಆಗಲ್ಲ. ಅನೇಕರಿಗೆ ಇವು ಆಸಕ್ತಿಕರ ಅಂತಾನೂ ಕೂಡ ಅನ್ಸಲ್ಲ. ಇಲ್ಲಿ ಅಂತ ಗಂಭೀರವಾದದ್ದು ಏನು ಕೂಡ ನಡೆದೇ ಇಲ್ಲ. ಇದೊಂದು ಸಣ್ಣ ಕೇಸ್ ಮಾತ್ರ. ಈ ಯುವಕ ಇಲ್ಲಿ ಏನನ್ನು ಕಳೆದುಕೊಂಡಿಲ್ಲ. ಅವನು ಜೀವ ಸಹಿತ ವಾಪಸ್ ಬಂದಿದ್ದಾನಲ್ಲ, ಇನ್ನೇನು ಅಂತ ಮುಂತಾಗಿ ಉಡಾಫೆ ಮಾತುಗಳೇ ಇಲ್ಲಿ ಕೇಳಿ ಬರ್ತವೆ. ವೀಕ್ಷಕರೇ, ಒಂದು ಕ್ಷಣ ಈ ಇಡೀ ಕೇಸನ್ನ ರಿವರ್ಸ್ ಮಾಡಿ ನೋಡಿ. ಈ 4 ಯುವತಿಯರ ಬದಲಿಗೆ 4 ಯುವಕರಿದ್ದು ಅವರು ಒಬ್ಬ ಯುವತಿ ಮೇಲೆ ಇಂಥ ಒಂದು ದಾಳಿ ಮಾಡಿ ಅವಳನ್ನ ದುರ್ಬಳಕೆ ಮಾಡಿಕೊಂಡು ರಾತ್ರೋರಾತ್ರಿ ಅವಳನ್ನ ಕಾಡಲ್ಲಿ ಎಸ್ತು ಬಂದಿದ್ರೆ ಅಥವಾ ಕೊಂದು ಹಾಕಿದ್ರೆ ಆಗ ಅದ್ರ ಬಗ್ಗೆ ಯಾವ ಯಾವ ಮಾತುಗಳು ಚರ್ಚೆ ಆಗ್ತಿದ್ವು. ಇಲ್ಲಿ ನಡತೆ, ಶೀಲಚರಿತ್ರೆ ಅನ್ನೋದು ಯುವತಿಗೆ ಮಾತ್ರ ಅಲ್ಲ, ಅವೆಲ್ಲ ಯುವಕರಿಗೂ ಕೂಡ ಇರುತ್ತೆ. ಶೀಲಹರಣ ಅಂದ್ರೆ ಅದು ಕೇವಲ ದೇಹಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ. ಯಾವುದೇ ವ್ಯಕ್ತಿಯ ಮನಸ್ಸಿನ ಮೇಲೆ ಹಾಗೂ ಅವನ ವ್ಯಕ್ತಿತ್ವದ ಮೇಲೆ ನಡೆಯುವಂತ ಯಾವುದೇ ತರಹದ ಬಲವಂತದ ತೇಜವಧೆ ಕೂಡ ಯಾವ ಲೈಂಗಿಕ ಅತ್ಯಾಚಾರಕ್ಕಿಂತನೂ ಕೂಡ ಕಡಿಮೆಯಾದುದೇನಲ್ಲ. ಅವತ್ತು ಅವನು ಒಬ್ಬಂಟಿಯಾದಾಗ ಅವರೆಲ್ಲ ಕೊಟ್ಟ ಹಿಂಸೆಯಿಂದ ಅವನ ಮನಸ್ಸು ಎಷ್ಟು ಒದ್ದಾಡಿರಬಹುದು. ಅವತ್ತಿನ ಅವನ ಆ ಮಾನಸಿಕ ತುಮುಲ, ಚಡಪಡಿಕೆ, ಭಯ, ಅವಮಾನ ಇವುಗಳಿಗೆ ಬೆಲೆನೇ ಇಲ್ವಾ? ಒಬ್ಬ ಯುವತಿಯ ಶೀಲಕ್ಕೆ ಇಲ್ಲಿ ಎಷ್ಟು ಬೆಲೆ ಇದೆಯೋ ಅದೇ ಒಬ್ಬ ಯುವಕನ ವ್ಯಕ್ತಿತ್ವಕ್ಕೂ ಅಷ್ಟೇ ಬೆಲೆ ಇದೆ ಅನ್ನೋದನ್ನ ಸಮಾಜ ನೆನ್ಪಿಡ್ಬೇಕು. ಇವತ್ತಿನ ದುಷ್ಟ ಸಮಾಜದಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ. ಇಲ್ಲಿ ಹಸುವು ಕೂಡ ಹುಲಿಯಾಗಬಹುದು, ಹುಲಿ ಕೂಡ ಹಸು ಆಗಬಹುದು, ಜಿಂಕೆಯೇ ತೋಳದ ಮೇಲೆ ಎರಗಿ ದಾಳಿ ಮಾಡಬಹುದು. ಕಲಿಯುಗ ಇಂಥ ಅನೇಕ ಅಸಹಜ ಘಟನೆಗಳಿಗೆ ಸಾಕ್ಷಿಯಾಗ್ತಿದೆ. ಒಟ್ನಲ್ಲಿ ಅನ್ಯಾಯ ಯಾರಿಗೇ ಆದ್ರೂ ಕೂಡ ಆ ವಿರುದ್ಧ ಎಲ್ಲರೂ ಮಾತನಾಡಬೇಕು. ಎಲ್ರಿಗೂ ಕೂಡ ಒಂದೇ ತರಹ ನ್ಯಾಯ ಸಿಗುವಂತಾಗಬೇಕು. ಇಲ್ಲಿ ಒಂದ್ ಕಡೆ ಡ್ಯೂಟಿ ನಿರತ ವೈದ್ಯೊಬ್ಬರ ಮೇಲೂ ಕೂಡ ಅತ್ಯಾಚಾರ ನಡೆಯುತ್ತೆ. ಅದೇ ತರಹ ಕರ್ತವ್ಯ ನಿರತ ಯುವಕನ ಮೇಲೂ ಕೂಡ ಯುವತಿಯರಿಂದ ಮಾನಹಾರ ನಡೆಯುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.